ಇನ್ನು ಈ ಬುರ್ಡೆ ಗ್ಯಾಂಗ್ನ ಪ್ಲಾನ್ಗಳು ಒಂದೆರಡಲ್ಲ, ಬಗದಷ್ಟು ಕೂಡ ಒಂದೊಂದಾಗಿ ಹೊರಕ್ಕೆ ಬರ್ತಾ ಇದೆ. ಬುರ್ಡೆ ಸಮೇತ ಈ ಬುರ್ಡೆ ಗ್ಯಾಂಗ್ ದೆಹಲಿಗೆ ಹೋಗಿ ಬಂದಿತ್ತು. ಈ ಬಗ್ಗೆ ಬುರ್ಡೆ ಗ್ಯಾಂಗ್ನ ಜಯಂತ್ ಅವರೇ ಸುಪ್ರೀಂ ಕೋರ್ಟ್ಗೆ ಹೋದಂತಹ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ಫೋಟೋ ಈಗ ರಿಲೀಸ್ ಆಗಿದೆ. ನೋಡಿ ಅಲ್ಲಿ ಆ ಸೆಲ್ಫಿ ಫೋಟೋ, ಆ ಫೋಟೋವನ್ನು ಜಯಂತ್ ಸುಪ್ರೀಂ ಕೋರ್ಟ್ಗೆ ಹೋದಂಥ ಹೊತ್ತಲ್ಲಿ ತೆಗೆದುಕೊಂಡಿರುವಂಥದ್ದು ಅದೀಗ ಹೊರಗೆ ಬಂದಿದೆ. ಅದೇನು ಮ್ಯಾಟರ್ ಅಲ್ಲ. ಆದರೆ ಇವ್ರುಗಳು ದೆಹಲಿಗೆ ಹೋಗೋ ಮೊದಲು ಏನು ಮಾಡಿದ್ರು, ಹೇಗೆಲ್ಲ ಸಂಚು ರೂಪಿಸಿದ್ರು, ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ರು, ಎಷ್ಟು ನೀಟಾಗಿ ಪ್ಲಾನ್ ಮಾಡಿದ್ದಾರೆ, ಎಷ್ಟು ನೀಟಾಗಿ ಆತನ ತಲೆಗೆ ತುಂಬಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ವಿವರಣೆಗಳು ಸಿಗ್ತಾ ಹೋಗ್ತಾ ಇದೆ. ಬುರ್ಡೆ ಗ್ಯಾಂಗ್ ಡೆಲ್ಲಿ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏಪ್ರಿಲ್ ತಿಂಗಳು ಪೂರ್ತಿ ಬುರ್ಡೆ ಪ್ಲಾನ್ ರೂಪಿಸಿ ವಕೀಲರನ್ನ ಭೇಟಿ ಮಾಡಿದ್ದಾರೆ. ವಕೀಲರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಈ ಥರದ ಒಂದು ಕೇಸ್ ಇದೆ, ಇಂತಿಂಥವ್ರು ನಮಗೆ ಸಿಕ್ಕಿದ್ದಾರೆ, ಇದನ್ನು ನಾವು ಹೇಗೆ ಬಳಕೆ ಮಾಡ್ಕೊಳ್ಬಹುದು, ಯಾವ ರೀತಿಯೂ ಕೂಡ ನಮಗೆ ಕುತ್ತು ಬಾರದ ಹಾಗೆ ನಾವು ಹೇಗೆ ಇದನ್ನು ಹೆಣಿಬಹುದು, ಈ ರೀತಿಯ ಪ್ಲಾನ್ಗಳನ್ನು ಮಾಡಲಾಗಿದೆ. ಏಪ್ರಿಲ್ ತಿಂಗಳು ಅವರ ಪ್ಲಾನ್ ಆಗಿತ್ತು. ಸುಪ್ರೀಂ ಕೋರ್ಟ್ ವಕೀಲ ಧನಂಜಯ್ ಮೂಲಕ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಕೂಡ ಹಾಕಿಸ್ಕೊಳ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಡೇಟ್ ಸಿಕ್ಕ ಹಿನ್ನೆಲೆ ಬುರ್ಡೆ ಸಮೇತ ದೆಹಲಿಗೆ ಪ್ರಯಾಣವನ್ನು ಮಾಡ್ತಾರೆ. ಕೋರ್ಟ್ಗೆ ಹೋಗಿ ಬುರ್ಡೆ ತೋರಿಸಿ ಆ ನಂತರದಲ್ಲಿ ಅದರ ಪ್ರಕರಣ ಹೀಗೆ ಇಷ್ಟು ಗಂಭೀರವಾಗಿದೆ ಅನ್ನೋದನ್ನ ಮನವರಿಕೆ ಮಾಡಿಕೊಡೋ ಸಲುವಾಗಿ ಮತ್ತು ಆತನ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಿಕ್ಕೆ ಕೋರ್ಟ್ನ ಅನುಮತಿ ಕೇಳೋ ಸಲುವಾಗಿ ಇಡೀ ಗ್ಯಾಂಗ್ ವಿಮಾನದಲ್ಲಿ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿರುತ್ತೆ. ನೋಡಿ, ಅವರಷ್ಟು ಜನ ವಿಮಾನದಲ್ಲಿ ಹೋಗ್ತಾರೆ, ಆದರೆ ಒಬ್ಬ ಜಯಂತ್ ಮಾತ್ರ ವಿಮಾನದಲ್ಲಿ ಹೋಗಲ್ಲ. ಅದಕ್ಕೆ ಕಾರಣ ಏನು? ಬುರ್ಡೆ ತಗೊಂಡು ನೀವು ವಿಮಾನದಲ್ಲಿ ಹಾರಾಟವನ್ನು ಪ್ರಯಾಣವನ್ನು ಮಾಡಿದ್ರೆ ಅಲ್ಲಿ ತಪಾಸಣೆ ಮಾಡ್ತಾರೆ, ಡಿಟೆಕ್ಟ್ ಆಗುತ್ತೆ, ಸಿಕ್ಬೀಳ್ತಾರೆ. ಅದೊಂದು ಯಾವತ್ತೋ ಅದು ದೊಡ್ಡ ಸುದ್ದಿ ಮಾಡಬೇಕು ಅಂತ ಅಂದ್ಕೊಂಡವ್ರು ಇನ್ಯಾವುದೋ ಕಾರಣಕ್ಕೆ ತಗಲು ಹಾಕೊಂಡ್ಬಿಡ್ತಾರೆ. ಅದು ಆಗಬಾರ್ದು ಅನ್ನೋ ಕಾರಣಕ್ಕೆ ಜಯಂತನ ಮಾತ್ರ ಕಾರ್ನಲ್ಲಿ ಕಳಿಸ್ತಾರೆ ಡೆಲ್ಲಿಗೆ ಬರೋದಕ್ಕೆ. ಉಳಿದವರೆಲ್ಲರೂ ಕೂಡ ವಿಮಾನದಲ್ಲಿ ಹೋಗ್ತಾರೆ. ಷಡ್ಯಂತ್ರದ ಸೂತ್ರಧಾರಿ ಯಾರು? ಗಿರೀಶ್ ಮಠಣ್ಣನವರ. ಯಾಕಂದರೆ ಎಲ್ಲೇ ಹೋಗಿ ಗಿರೀಶ್ ಮಠಣ್ಣನ ಹೆಸರು ಕೇಳಿ ಬರ್ತಾ ಇದೆ, ಎಲ್ಲೇ ಹೋಗಿ ಅವರುಗಳ ಪಾತ್ರವೇ ಹೈಲೈಟ್ ಆಗ್ತಿದೆ. ಚಿನ್ನಯ್ಯನನ್ನ ಬಾಡಿಗಾರ್ಡ್ ಅಂತ ಈ ಮಠಣ್ಣ ಪರಿಚಯ ಮಾಡ್ಕೊಂಡಿದ್ರಂತೆ. ಯಾರಿಗೆ? ಸುಜಾತಾ ಭಟ್ಗೆ. ಇವರು ನಮ್ಮ ಬಾಡಿಗಾರ್ಡ್ ಅಂತ. ಆಕೆ ಗೊತ್ತೇ ಇರಲಿಲ್ವಂತೆ, ಈತನೂ ಕೂಡ ಇಂಥ ಕೇಸ್ನಿಗೆ ನನ್ನನ್ನು ಹೇಗೆ ಮರಳು ಮಾಡಿದ್ರೋ, ಯಾಮಾರಿಸಿದ್ರೋ, ವಂಚಿಸಿದ್ರೋ ಅದೇ ರೀತಿ ಅವನನ್ನು ಕರ್ಕೊಂಡ್ಬಂದಿದ್ದಾರೆ ಅಂತ ಆಕೆ ಗೊತ್ತೇ ಇರಲಿಲ್ವಂತೆ. ಅದು ಅವರ ಸ್ಟೇಟ್ಮೆಂಟು. ಏಪ್ರಿಲ್ 2ರಂದು ಬೆಂಗಳೂರಿನಿಂದ ದೆಹಲಿಗೆ ವಿಮಾನ ಪ್ರಯಾಣವನ್ನು ಮಾಡಿದ್ದಾರೆ. ಮಠಣ್ಣನವರ್, ಚಿನ್ನಯ್ಯ ಮತ್ತು ಸುಜಾತಾ ಭಟ್ ಪ್ರಯಾಣವನ್ನು ಈ ಮೂವರು ವಿಮಾನದಲ್ಲಿ ಹೋಗಿದ್ದು. ದೆಹಲಿಯಲ್ಲಿ ಒಟ್ಟಾಗಿ ವಕೀಲರನ್ನ ಭೇಟಿ ಮಾಡಿದೆ ಈ ಗ್ಯಾಂಗ್. ದೆಹಲಿಯಲ್ಲಿ ಮಂದಿರವೊಂದರಲ್ಲಿ ಬುರ್ಡೆ ಇಟ್ಟಿದ್ದು ಜಯಂತ್. ಯಾಕೆ ಇನ್ನೆಲ್ಲೂ ಸಿಗ್ಲಿಲ್ವಾ? ದೇವಸ್ಥಾನಕ್ಕೆ ಹೋಗಿ ನೀವು ಬುರ್ಡೆ ಇಡುವಂತಹ ಅನಿವಾರ್ಯತೆ ಇತ್ತು, ಅದಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಯಾರು? ಅದು ಆ ದೇವಸ್ಥಾನದವ್ರಿಗೆ ಗೊತ್ತಿರಲಿಲ್ವಾ? ನೋಡಿ, ಎಲ್ಲೆಲ್ಲಿ ಇವರು ಅಲ್ಲೆಲ್ಲೋ ಯೂಟ್ಯೂಬಲ್ಲಿ ಕೂತ್ಕೋತಾರೆ, ಆ ಯೂಟ್ಯೂಬಲ್ಲಿ ಕೂತ್ಕೊಂಡು ಬೊಬ್ಬೆ ಹೊಡಿತಾರೆ, ಇನ್ನೆಲ್ಲೋ ಕೂತ್ಕೊಂಡು ಬುರ್ಡೆ ಇಟ್ಬಿಟ್ಟು ಅಲ್ಲಿ ಡಿಸ್ಕಷನ್ ಮಾಡ್ತಾರಂತೆ. ಬುರ್ಡೆ ಫೋಟೋ ಸಮೇತ ಹಲವು ದಾಖಲೆಯನ್ನು ಕೋರ್ಟ್ಗೆ ಈಗಾಗಲೇ ಸಲ್ಲಿಕೆ ಮಾಡಿದ್ದಾರೆ. ಗ್ಯಾಂಗ್ನ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಈಗಾಗಲೇ ತಿರಸ್ಕರಿಸಿದೆ. ಸ್ಥಳೀಯ ಠಾಣೆಯಲ್ಲಿ ದೂರು ನೀಡಲು ಸುಪ್ರೀಂ ಕೋರ್ಟ್ ಸೂಚಿಸಿತು. ಅನ್ಯ ಮಾರ್ಗ ಇಲ್ಲದೆ ಮಂಗಳೂರು ಕೋರ್ಟ್ಗೆ ಬುರ್ಡೆ ಗ್ಯಾಂಗ್ ಮೊರೆ ಇಡ್ತು. ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ರಕ್ಷಣೆಯನ್ನು ಕೋರಿದ್ರು. ಬಳಿಕ ಧರ್ಮಸ್ಥಳ ಠಾಣೆಗೆ ಬುರ್ಡೆ ಗ್ಯಾಂಗ್ ದೂರನ್ನು ಕೊಡ್ತು. ಕೊನೆಗೆ ಪ್ರಭಾವಿಗಳು ಎಡಪಂಥೀಯರಿಂದ ಎಸ್ಐಟಿ ರಚನೆಗೆ ಸರ್ಕಾರಕ್ಕೆ ಒತ್ತಡ ಕೂಡ ಬಂತು. ಕೊನೆಗೆ ಎಸ್ಐಟಿ ಕೂಡ ರಚನೆ ಆಯಿತು. ಎಸ್ಐಟಿ ರಚನೆ ಆಗಿದ್ರ ಬಗ್ಗೆ ಹಲವು ಅನುಮಾನಗಳು, ಚಕಾರಗಳು ಇದ್ದಿದ್ದೆ. ಆದರೆ ಎಸ್ಐಟಿ ತನಿಖೆಯ ನಂತರದಲ್ಲಿ ಇವರುಗಳ ಬಣ್ಣ ಬಯಲಾಯಿತು, ಇವರ ಮುಖವಾಡ ಕಳಚಿತು ಅನ್ನೋದು ಒಂದು ಆ ಸತ್ಯವನ್ನು ಎಲ್ಲರೂ ಕೂಡ ಆಕ್ಸೆಪ್ಟ್ ಮಾಡ್ಕೊಳ್ಬೇಕು. ಇಲ್ಲದೆ ಇದ್ದಿದ್ರೆ ಯಾರೂ ಕೂಡ ಇಷ್ಟು ಗಟ್ಟಿ ಧ್ವನಿಯಲ್ಲಿ ಈ ವಿಷಯವಾಗಿ ಬಹಿರಂಗವಾಗಿ ಮಾತೇ ಆಡ್ತಿರ್ಲಿಲ್ಲ. ಅಲ್ಲೆಲ್ಲೋ ಅವ್ನು ಯಾರೋ ಕುತ್ಕೊಂಡು ಮಾತಾಡ್ತಾ ಇದ್ದ, ಅದೇ ಸತ್ಯ ಅಂತ ನಂಬ್ಕೊಂಡು ಒಂದಷ್ಟು ಕಮೆಂಟ್ ಲೈಕ್ಗಳನ್ನ ಮಾಡ್ತಾಯಿದ್ರು, ಶೇರ್ಗಳನ್ನ ಮಾಡ್ತಾಯಿದ್ರು, ಮೌತ್ ಪಬ್ಲಿಸಿಟಿ ಪಡ್ಕೊಳ್ತಾ ಇತ್ತು. ಅಲ್ಲಿಗೆ ಅದು ಸೀಮಿತ ಆಗೋಗ್ತಾ ಇತ್ತು. ಒಂದು ಅರ್ಥದಲ್ಲಿ ಒಂದು ಸ್ಟೆಪ್ ಮುಂದೆ ಹೋಗಿದೆ, ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಅದು ಸರಿ ಇರಲಿ ತಪ್ಪಿರಲಿ. ಈಗ ಅದ್ರ ತನಿಖೆ ಹೇಗೆ ಸಾಗುತ್ತೆ, ಹೇಗೆ ಸತ್ಯವನ್ನು ಹೊರಗೆ ತೆಗಿಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿದ್ದಾರೋ ಆ ಸತ್ಯ ಹೊರಗೆ ಬರಬೇಕು ಅನ್ನೋದಷ್ಟೇ ಆಶಯ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಎಸ್ಐಟಿ ಎಲ್ಲಾ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟಿದ್ದೀನಿ, ನನ್ನ ಅಧ್ಯಾಯ ಮುಗಿದಿದೆ. ಇದನ್ನು ಹೇಳ್ತಾ ಇರೋದು ಸುಜಾತಾ ಭಟ್.
ನಾನು ಇನ್ನು ಮುಂದೆ ಯಾವುದಕ್ಕೂ ಕೂಡ ಮುಂದೆ ಹೋಗಲ್ಲ ಅಂತ ಹೇಳಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಅವ್ರು ಮಾತನಾಡಿದ್ರು. ನನ್ನ ಫೋನ್ SIT ಯಲ್ಲಿದೆ, ಅವರು ಕಾಲ್ ರೆಕಾರ್ಡ್ ಎಲ್ಲ ನೋಡ್ತಿರಬಹುದು. ತಪ್ಪು ಮಾಡಿದ್ದೀನಿ, ನಿಜ ತಪ್ಪಾಗಿದೆ, ಆದರೆ ಯಾರೂ ಬೇಕು ಅಂತ ತಪ್ಪು ಮಾಡಲ್ಲ. ಹಣೆ ಬರ ಕೆಟ್ಟದಾಗಿ ಹೀಗಾಗೋಗ್ಬಿಟ್ಟಿದೆ. ನನ್ನ ದೆಹಲಿಗೆ ಕರ್ಕೊಂಡು ಹೋಗಿದ್ದಾರೆ, ಇದೆಲ್ಲವನ್ನ SIT ಮುಂದೆ ಹೇಳಿದ್ದೇನೆ. ಮುಂದೆ ವೃದ್ಧಾಶ್ರಮನೋ ಏನೋ ಗೊತ್ತಿಲ್ಲಪ್ಪ. ನನಗೆ ಚಿನ್ನಯ್ಯ ಬಾಡಿ ಗಾರ್ಡ್ ಅಂತ ಹೇಳಿದ್ರು. ನಾನೇನು ದೆಹಲಿಯ ಲಾಯರ್ ಹತ್ರ ಮಾತನಾಡಲಿಲ್ಲ. ನನ್ನ ಕಾರಲ್ಲಿ ಕೂರಿಸಿದ್ರು. ನಾನು ನನ್ನ ಹೋರಾಟಕ್ಕೆ ಯಾರನ್ನ ಅಪ್ರೋಚ್ ಆಗಿರಲಿಲ್ಲ. ನನ್ನ ಮನೆಗೆ ಅವರು ಬಂದಿರೋದು, ನಾನು ಅವರ ಹತ್ರ ಹೋಗಲಿಲ್ಲ. ಅಲ್ಲದೆ SIT ಅಧಿಕಾರಿಗಳನ್ನ ಹೊಗಳಿರುವ ಸುಜಾತ ಭಟ್ ನನಗೆ ಬಸ್ ಟಿಕೆಟ್ ಕೂಡ ಕೊಟ್ಟು ಅವರು ನನ್ನನ್ನು ಕಳಿಸ್ಕೊಟ್ರು. ನನ್ನ ವಿಚಾರಣೆಯಿಂದ ವಿಮುಕ್ತಿ ಕೊಡಿ ಅಂತ ಈಗಾಗಲೇ ನಾನು ಕೇಳ್ಕೊಂಡಿದ್ದೀನಿ. ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ನಡೆಸ್ಕೊಂಡಿದ್ದಾರೆ. ಆಸ್ತಿ ಗಲಾಟೆ ವಿವರ, ನನ್ನ ಬದುಕಿನ ಎಲ್ಲ ವಿವರಗಳನ್ನು SIT ಮುಂದೆ ತೆರೆದಿಟ್ಟಿದ್ದೀನಿ. ಎಲ್ಲ ಸವಿವರವಾಗಿ ಹೇಳಿದ್ದು. ಕೇಸ್ ವಾಪಸ್ ತೆಗೆದುಕೊಳ್ಳಲ್ಲ. ವಾಸಂತಿ ಬದುಕಿದ್ದಾಳೆ, ಸತ್ತಿಲ್ಲ. ಅವಳ ಸಾವಿನ ಬಗ್ಗೆ ಅನುಮಾನ ಇದೆ ಅಂತ ಮತ್ತೊಂದು ಆರೋಪ ಬಿಟ್ರು. ಇದು SITಗೆಲ್ಲ ಹೋಗಿ ಬಂದ್ರಾ ನೀವು? ಹೌದು, ಎಲ್ಲ ಮುಗಿಯಿತು. ವಿವರವಾಗಿ ಅವ್ರು ಏನೇನ್ ಕೇಳಿದಾರೋ ಎಲ್ಲದಕ್ಕೂ ನಾನು ಆನ್ಸರ್ ಕೊಟ್ಟಿದ್ದೀನಿ. ಅನನ್ಯ ಭಟ್ ವಿಚಾರದಲ್ಲೇ ಕೇಳ್ತಾ ಇದ್ದಾರೆ ಅವರು. ಎಲ್ಲರೂ ಕೇಳಿದ್ದಾರೆ, ಎಲ್ಲಾನು ಅದಕ್ಕೆ ನಾನು ಉತ್ತರಗಳನ್ನು ಕೊಟ್ಟಿದ್ದೀನಿ. ಫೋನ್ ನಿಮ್ದು ಅವ್ರ ಹತ್ರನೇ ಇದೆ? ನಂದು ಫೋನ್ ಅವ್ರ ಹತ್ರ ಇದೆ. ಅದು ಒಂದು 15 days ಬಿಟ್ಟು ನೀವು PF ಹಾಕಿ ತಗೊಳ್ಳಿ ಅಂತ ಹೇಳ್ತಾರೆ. ಅದು ತಪ್ಪು ಮಾಡಿದೀನಿ, ಇಲ್ಲ ಅಂತ ಹೇಳಲ್ಲ, ತಪ್ಪಾಗಿದೆ. ಹಣೆ ಬರಹ ಕೆಟ್ಟವಾಗ ಏನೇನು ನಡೀತದೆ. ನೀವು ಕೂಡ ಅವ್ರ ಜೊತೆ ದೆಹಲಿಗೆ ಹೋಗಿದ್ದೀರಾ? ನನ್ನನ್ನ ಕರ್ಕೊಂಡು ಹೋಗಿದ್ದಾರೆ ಬಿಟ್ಟು ನನ್ಗೆ ವಿಚಾರ ಗೊತ್ತಿಲ್ಲ. ನಾನು ಅದನ್ನು SIT ಮೂಲಕ ಹೇಳಿದ್ದೀನಿ. ನಾನೆಲ್ಲ ಬೆಂಗಳೂರಿನಲ್ಲಿ ಮೀಟ್ ಆಗಿರೋ ಜಯಂತ್ ಅವ್ರದ್ದೆಲ್ಲ ಮೀಟ್ ಆಗಿರೋದು ನನ್ಗೆ ಗೊತ್ತಿಲ್ಲ ಮೇಡಮ್. ಅದೆಲ್ಲ ನನ್ಗೆ ಅವ್ರ ಮನೆ ಎಲ್ಲಿದೆ ನನ್ಗೆ ಅದೆಲ್ಲ ಏನು ಗೊತ್ತಿಲ್ಲ ಮೇಡಮ್. ನಾನು ಇನ್ನು ಅವರ ಕಾಂಟ್ಯಾಕ್ಟ್ ಅಲ್ಲೂ ಇಲ್ಲ. ಬಟ್ ಅವ್ರ ಮೇಲೆ ನಿಮ್ಗೆ ಅಸಮಾಧಾನ ಇದೆಯಾ? ನನ್ನ ಬಳಸ್ಕೊಂಡ್ರು ಅನ್ನೋ ತರ ನಿಮ್ಗೆ ಸಮಾಧಾನ ಇದೆ, ಆದ್ರೆ ನನ್ನನ್ನ ಇಲ್ಲಿ ಬಳಸ್ಕೊಂಡ್ರು ಅನ್ನುವಂತ ಒಂದು ಇದು ನೋವು ನನ್ನಲ್ಲಿ ಕಾಡ್ತಾ ಇದೆ.